100% ಆಸ್ತಿ ತೆರಿಗೆ ವಸೂಲಾತಿಗೆ ಸಾರ್ವಜನಿಕರು ಸಹಕರಿಸುವಂತೆ ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮನವಿ. ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನಲ್ಲಿ 3,22,00,000 ರೂಪಾಯಿ ಆಸ್ತಿ ತೆರಿಗೆ ಜಮಾವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಲಾಗಿದ್ದು, ಮನವಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಳೆದ 2 ತಿಂಗಳಲ್ಲಿ 50 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ಆಸ್ತಿ ತೆರಿಗೆ ಪಾವತಿ ಮಾಡಲಾಗಿದೆ. ನಗರಸಭೆಯ ಮನವಿಗೆ ಸ್ಪಂದಿಸಿದ ನಗರದ ನಾಗರಿಕರ ಸ್ಪಂದನೆಗೆ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಗುರಿ ಸಾಧಿಸಲು ಇನ್ನು 40 ಲಕ್ಷ ರೂಪಾಯಿ ಆಸ್ತಿ ತೆರಿಗೆ ಪಾವತಿಗೆ ಬಾಕಿ ಇದ್ದು, ಆ ಬಾಕಿ ಇರುವ ಆಸ್ತಿ ತೆರಿಗೆಯನ್ನು 1 ವಾರದೊಳಗಡೆ ಪಾವತಿಸುವಂತೆ ವಿವೇಕ್ ಬನ್ನೆ ಅವರು ಮಾಧ್ಯಮದ ಮೂಲಕ ಇಂದು ಶುಕ್ರವಾರ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮನವಿಯನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಾಂಡೇಲಿ ನಗರಸಭೆಗೆ ಈ ವರ್ಷ ನಿಗದಿಪಡಿಸಲಾಗಿದ್ದ ಗುರಿ 3,22,00,000 ರೂಪಾಯಿ ಆಸ್ತಿ ತೆರಿಗೆಯನ್ನು ಸಂಗ್ರಹ ಮಾಡ್ತಕ್ಕಂಥ ಗುರಿ ನಿಗದಿಪಡಿಸಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಫೆಬ್ರವರಿ ಮತ್ತು ಮಾರ್ಚ್ ಈ 2 ತಿಂಗಳಲ್ಲಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದ ಮೇರೆಗೆ, ಆಮೇಲೆ ನಮ್ಮ ಸಿಬ್ಬಂದಿಗಳು ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಿದ ಮೇರೆಗೆ ನಮ್ಮ ವಿನಂತಿಗೆ ಉತ್ತಮ ಪ್ರತಿಕ್ರಿಯೆ ಕೊಟ್ಟು ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದೆ. ನಮಗೆ ಸುಮಾರು 2 ತಿಂಗಳಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಪ್ರಾಪರ್ಟಿ ಟ್ಯಾಕ್ಸನ್ನು ತುಂಬಿದ್ದೀರಿ. ನಾವೆಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ನಗರಸಭೆಯ ವತಿಯಿಂದ. ಮುಂದುವರೆದು ಇನ್ನೂ ನಮ್ಮದು ಒಂದು 40 ಲಕ್ಷ ರೂಪಾಯಿ ಬಾಕಿ ಇದೆ. 3/22 ನಾವು ರೀಚ್ ಆಗೋಕ್ಕಾಗಿಲ್ಲ. ಇನ್ನೂ ಈ ವಾರದಲ್ಲಿ 40 ಲಕ್ಷ ರೂಪಾಯಿ ವಸೂಲಿ ಮಾಡೋದು ಬಾಕಿ ಇದೆ. ಸೊ ಅದನ್ನು ಕೂಡ ತುಂಬಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಂತ ಮತ್ತೊಂದು ಬಾರಿ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಇದು ಆಸ್ತಿ ತೆರಿಗೆ ಪಾವತಿ ಮಾಡಲಿಕ್ಕೆ ಬಾಕಿ ಇರುವವರು